ಸಂಜೆ ಆಗಿದೆ ಆ್ಯಂಡ್ ಆಚೆ ತುಂಬಾ ಮಳೆ ಕೂಡ ಬರ್ತಾ ಇದೆ. ಆ್ಯಂಡ್ ಇವಾಗ ನಮ್ಮ ಸಿಸ್ಟರ್ ಏನು ಒಂದು ಸ್ಪೆಷಲ್ ಐಟಮ್ ಮಾಡ್ತಾ ಇದ್ದಾಳೆ. ನೋಡೋಣ ಬನ್ನಿ ಏನು ಮಾಡ್ತಾ ಇದ್ದಾಳೆ ಅಂತ. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿಂಧ್ಯ ಲೈಫ್ ಸ್ಟೈಲ್. ಆ್ಯಂಡ್ ಇದು ಬಂದು ಎಸ್ಟರ್ಡೇ ಸಂಜೆ ವಿಡಿಯೋ ಸ್ಟಾರ್ಟ್ ಮಾಡಿರೋದು. ಆ್ಯಂಡ್ ಇದು ಎಗ್ ಆಮ್ಲೆಟ್ ಮಾಡ್ತಾ ಇದ್ದಾಳೆ. ಮುಂಚೆನೇ ಬ್ರೆಡ್ ಟೋಸ್ಟ್ ಕೂಡ ಮಾಡಿ ಇಟ್ಟಿದ್ಲು. ಅದಾದಮೇಲೆ ಆಮ್ಲೆಟ್ ಹಾಕಿ ಅದರ ಮೇಲೆ ಉಪ್ಪು ಖಾರ ಪುಡಿ ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡಿದ್ದಾಳೆ. ಮತ್ತು ಅದನ್ನು ಸ್ವಲ್ಪ ಎಣ್ಣೆ ಕೂಡ ಹಾಕಿ ಬೇಯಿಸಿದ್ದಾಳೆ. ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ಆ್ಯಂಡ್ ಫುಲ್ ಎಂಡ್ವರೆಗೂ ನೋಡಿ. ಆ್ಯಂಡ್ ಪ್ಲೀಸ್ ಸಪೋರ್ಟ್ ಮೀ ಆಲ್ಸೋ. ಆ್ಯಂಡ್ ಈಗ ಆ ಎಗ್ ಆಮ್ಲೆಟ್ ಮೇಲೆ ಬ್ರೆಡ್ ಇಟ್ಟು, ಒಂದು ಸ್ಲೈಸ್ ಬ್ರೆಡ್ ಇಟ್ಟು ಮತ್ತೆ ಉಲ್ಟಾ ಮಾಡ್ಕೊಂಡು ಅದ್ರ ಮೇಲೆ ಇನ್ನೊಂದು ಸ್ಲೈಸ್ ಇಟ್ಟಿದ್ದಾಳೆ. ಅಂದರೆ ಎಗ್ ಸೆಂಟ್ರಲ್ ಬರುತ್ತೆ, ಲೈಕ್ ಸ್ಯಾಂಡ್ವಿಚ್ ಥರ. ಆ್ಯಂಡ್ ತುಂಬಾ ಚೆನ್ನಾಗಿತ್ತು ಕೂಡ ಟೇಸ್ಟ್. ಆ್ಯಂಡ್ ಇವಾಗ ನಮಗೆ ಇನ್ನೂ ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡೋಕ್ಕೆ ಮಯೋನೀಸ್ ಆ್ಯಂಡ್ ಸಾಸ್ ಕೂಡ ಹಾಕಿ ಮಾಡ್ತಾ ಇದ್ದಾಳೆ. ಅದು ತುಂಬಾ ಚೆನ್ನಾಗಿತ್ತು ಕೂಡ ಟೇಸ್ಟ್. ನೋಡ್ತಾ ಇರ್ಬೋದು ನೀವು. ಇವಾಗ ಸಾಸ್ ಕೂಡ ಹಾಕ್ತಾ ಇದ್ದಾಳೆ ಆ್ಯಂಡ್ ಮಯೋನೀಸ್ ಕೂಡ ಇಟ್ಟಿದ್ದಾಳೆ. ಬಿಕಾಸ್ ಅದು ಹಾಕಿದ್ರೆ ಹೆಂಗಿರುತ್ತೆ ಟೇಸ್ಟ್ ಅನ್ನೋದಕ್ಕಿಂತ ಮುಂಚೆ ಡಾಟ್ ಇಟ್ಬಿಟ್ಟು ಟೇಸ್ಟ್ ಮಾಡೋಕೆ ಕೊಟ್ಟಿದ್ದಾಳೆ. ಆ್ಯಂಡ್ ಇದು ಎಸ್ಟರ್ಡೇ ನೈಟ್ ವೀಡಿಯೋ ಶೂಟ್ ಮಾಡ್ಕೊಂಡಿರೋದು. ಇಲ್ಲಿ ನಾವು ಮುಲ್ಲಂಗಿ ಬೇಳೆ ಸಾಂಬಾರು ಮಾಡ್ತಾಯಿದ್ವಿ. ಫಸ್ಟ್ ಕುಕ್ಕರಲ್ಲಿ ನೀರಿಗೆ ಮುಲ್ಲಂಗಿ, ಆಲೂಗಡ್ಡೆ, ಈರುಳ್ಳಿ, ಟೊಮ್ಯಾಟೊ, ಕೊತ್ತಂಬರಿ ಸೊಪ್ಪು, ಬೇಳೆ, ಉಪ್ಪು, ಅರಿಶಿಣ ಎಲ್ಲ ಹಾಕ್ಕೊಂಡು ಒಂದು ವಿಷಲ್, ಒಂದು ಅಥವಾ ಎರಡು ವಿಷಲ್ನ ತೊಗೊಂಡಿದ್ದೀನಿ. ಅಂದರೆ ಅದು ಬೇಯಬೇಕು. ಅದಾದ ನಂತರ ಆರಕ್ಕೆ ಸೈಡಿಗೆ ಇಡ್ತಾ ಇದ್ದೀನಿ. ನೋಡಿ ಚೆನ್ನಾಗಿ ಬೆಂದಿದೆ. ಅದಕ್ಕೂ ಮುಂಚೆ ಕೊಬ್ಬರಿನ ರುಬ್ಕೊತಾ ಇದ್ದೀನಿ. ಬಿಕಾಸ್ ಎಲ್ಲ ಒಟ್ಟಿಗೆ ರುಬ್ಕೊಂಡ್ರೆ ಕೊಬ್ಬರಿ ಗ್ರೈಂಡ್ ಆಗೋಲ್ಲ. ಅದಕ್ಕೋಸ್ಕರ ಕೊಬ್ಬರಿನ ಫಸ್ಟ್ ರುಬ್ಕೊತಾ ಇದ್ದೀನಿ. ಈಗ ಕೊಬ್ಬರಿನೂ ರುಬ್ಬಿದೆ. ಆದಮೇಲೆ ನಾನು ಆರಿಟ್ಟಿದ್ದೆ ಬೇಳೆ, ಆಲೂಗಡ್ಡೆ, ಈರುಳ್ಳಿ, ಟೊಮೆಟೊ, ಸ್ವಲ್ಪ ನೀರು ಕೂಡ ಅದೇ ಬೇಯಿಸಿರೋ ನೀರನ್ನೇ ತೊಗೊಂಡು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಇದಕ್ಕೆ ನಾನು ಮೇಯ್ನಾಗಿ ಸಾಂಬಾರು ಪುಡಿ ಕೂಡ ಯೂಸ್ ಮಾಡಿ, ಅದು ಮನೆಯಲ್ಲೇ ಮಾಡಿರೋಂತಹ ಸಾಂಬಾರು ಪುಡಿನ ಹಾಕ್ಕೊಂಡು 1 ಅಥವಾ 1.5 ಸ್ಪೂನ್ ನಿಮ್ಮ ಟೇಸ್ಟಿಗೆ ತಕ್ಕಂಗೆ ಆ್ಯಂಡ್ ಖಾರ ತಕ್ಕಂಗೆ ಇಲ್ಲಿ ನಾನು ಯೂಸ್ ಮಾಡಿದ್ದೀನಿ. ಈಗ ಆ ಸಾಂಬಾರನ್ನ ಕುದಿಯೋಕ್ಕೆ ಇಟ್ಟು ಗ್ರೈಂಡ್ ಮಾಡಿರೋಂತಹ ಮಸಾಲಾನ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಅದು ಕಾಯ್ತಾ ಇದೆ. ಅಷ್ಟರಲ್ಲಿ ಒಗ್ಗರಣೆ ಕೂಡ ಮಾಡ್ಕೊತಾ ಇದ್ದೀನಿ. ಸಾಸಿವೆ, ಜೀರಿಗೆ, ಕರಿಬೇವು, ಬ್ಯಾಡಗೆ ಮೆಣಸಿನ್ಕಾಯಿ ಹಾಕ್ಕೊಂಡು ಒಗ್ಗರಣೆ ಮಾಡಿ ಮತ್ತು ಕುದಿತಿರುವಂಥ ಸಾಂಬಾರಿಗೆ ಒಗ್ಗರಣೆನ ಹಾಕಿ ಇನ್ನೊಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಕುದಿಸ್ತಾ ಇದ್ದೀನಿ. ಆವಾಗ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಇದು ನೆಕ್ಸ್ಟ್ ಡೇ ವ್ಲಾಗ್ ಕೂಡ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬೆಳಿಗ್ಗೆನೇ ನಾನು, ಅಮ್ಮ, ಅಕ್ಕ 3 ಜನನೂ ಕೂಡ ಸ್ವಲ್ಪ ಪರ್ಸ್ನಲ್ ಕೆಲಸ ಆಯಿತು ಅಂತ ಹೊರಗಡೆ ಹೋಗಿದ್ವಿ. ಆ್ಯಂಡ್ ವೆದರ್ ಕೂಡ ತುಂಬಾ ಚೆನ್ನಾಗಿತ್ತು. ನಾವು ತುಂಬ ಭಯದಲ್ಲೇ ಹೋದ್ವಿ, ಮಳೆ ಬಂದುಬಿಡುತ್ತಾ ಏನು ಅಂತ. ಬಿಕಾಸ್ ಅದಕ್ಕೋಸ್ಕರ ಆಟೋದಲ್ಲೇ ಹೋದ್ವಿ. ಆ್ಯಂಡ್ ಮಳೆ ಏನು ಕೂಡ ಬಂದಿಲ್ಲ. ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಅಲ್ಲೇ ಕೂಡ ಮಧ್ಯಾಹ್ನ ಊಟ ಕೂಡ ಮಾಡ್ಕೊಂಡ್ವಿ ಹೋಟೆಲಲ್ಲೇ 3 ಜನನೂ. ಹಾಗೆ ಸ್ವಲ್ಪ ಚಿಕ್ಕದಾಗಿ ಶಾಪಿಂಗ್ ಮಾಡೋಣ ಅಂತ ಟೆಕ್ಸ್ಮಾರ್ಟಿಗೆ ಹೋದ್ವಿ ನಿಯರ್ ಬೈ. ನಾನು ತುಂಬ ಗೂಗಲ್ ಅಂದರೆ ಯೂಟ್ಯೂಬಲ್ಲಿ ನೋಡ್ತಾ ಇದ್ದೆ ಟೆಕ್ಸ್ಮಾರ್ಟ್ ಎಲ್ಲ ತುಂಬ ಚೆನ್ನಾಗಿರ್ತಿತ್ತು ಅಂತ. ಬಟ್ ನಾನು ಹೋಗಿದ್ದು ಕಮರ್ಷಿಯಲ್ ಸ್ಟ್ರೀಟಲ್ಲಿರೋ ಟೆಕ್ಸ್ಮಾರ್ಟು. ಬಟ್ ನನಗೆ ಇಲ್ಲಿ ಏನೇ ಕ್ವಾಲಿಟಿ ಇಷ್ಟು ಇಷ್ಟ ಆಗಲಿಲ್ಲ. ಬಿಕಾಸ್ ಬೇರೆಯವ್ರ ವೀಡಿಯೋ ಹಾಕ್ತಿದ್ದಾವಾಗ ಅಲ್ಲಿ ಟೆಕ್ಸ್ಮಾರ್ಟಲ್ಲಿ ತುಂಬಾ ಚೆನ್ನಾಗಿರ್ತಿತ್ತು. ಬಟ್ ಇಲ್ಲಿ ಏನೂ ಹಂಗೆ ಇರಲಿಲ್ಲ. ನಾನು ಜಸ್ಟ್ ಅದಕ್ಕೋಸ್ಕರ ಬರೀ ಫುಟ್ವೇರ್ ಸೆಕ್ಷನ್ಸ್ ಏನಿದೆ ಅದನ್ನು ಮಾತ್ರ ವೀಡಿಯೋ ಮಾಡಿಕೊಂಡೆ. ಬಿಕಾಸ್ ನನಗೆ ಡ್ರೆಸ್ ಸೆಕ್ಷನಲ್ಲಿ ಚೂರು ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ. ಆಲ್ ಲೈಕ್ ಯೂಸ್ಡ್ ಕ್ಲೋತ್ಸ್ ಥರ ಇತ್ತು, ನನಗೆ ಇಷ್ಟ ಆಗಲಿಲ್ಲ. ಆ್ಯಂಡ್ ಫುಟ್ವೇರ್ ನೀವು ಇಲ್ಲಿ ನೋಡ್ತಾನೆ ಇರ್ಬೋದು, ಲೈಕ್ ಹೇಗಿದ್ದಾವೆ ಅಂದರೆ ಚೂರು ಕ್ವಾಲಿಟಿ ಇಲ್ಲ. ಯು ಕ್ಯಾನ್ ಅಬ್ಸರ್ವ್ ದಟ್. ಆ್ಯಂಡ್ ಸ್ವಲ್ಪ ಆಕ್ಸೆಸರೀಸ್ ಕೂಡ ಇದ್ವು. ಐ ಥಿಂಕ್ ಆ ಪ್ರೈಸ್ಗೆ ಅಲ್ಲಿ ಕೊಡುವಂತಹ ಅಮೌಂಟ್ ಇಷ್ಟ ಆಗ್ತಾ ಇರಲಿಲ್ಲ. ಆ್ಯಂಡ್ ಫುಟ್ವೇರಲ್ಲಿ ಕೂಡ ಒಂದೊಂದು ಚೆನ್ನಾಗಿತ್ತು, ಒಂದೊಂದು ಚೆನ್ನಾಗಿರಲಿಲ್ಲ. ಏನು ಆ್ಯಾವ್ರೇಜ್ ಪ್ರೈಸಲ್ಲಿ ಏನಿರುತ್ತೆ ಅದು ತುಂಬಾ ಡಿಸಪಾಯಿಂಟೆಡ್ ಆಗಿತ್ತು. ಲೈಕ್ ಕ್ವಾಲಿಟಿ ವಾಸ್ ಝೀರೋ ಅಂತಲೇ ಹೇಳ್ಬೋದು. ಏನು ತುಂಬ ಹೈ ಪ್ರೈಸ್ ಇದೆ ಅದು ಓಕೆ ತೊಗೊಳ್ಳೋ ಥರ ಇತ್ತು. ಇದ್ರ ಬದಲು ಅದೇ ಬ್ರ್ಯಾಂಡ್ ಟ್ರೆಂಡ್ಸ್ ಆ್ಯಂಡ್ ಮ್ಯಾಕ್ಸ್ ಫ್ಯಾಷನ್ಸ್ ಇರುತ್ತಲ್ಲ, ಅಲ್ಲೇ ಹೋಗಿ ನಾವು ಪರ್ಚೇಸ್ ಮಾಡ್ಬೋದು. ಆ್ಯಂಡ್ ನಾನು ಈ ಶಾಪಲ್ಲಿ ಇಲ್ಲಿ ಇನ್ನೂ ತೊಗೊಂಡಿಲ್ಲ. ಜಸ್ಟ್ 2 ಒಂದು ಸ್ಟೂಲ್ ಆ್ಯಂಡ್ ಒಂದು ಪಟ ಮಾತ್ರ ತೊಗೊಂಡ್ವಿ. ಯಾಕಂದರೆ ಅದು ಸ್ವಲ್ಪ ವರ್ತ್ ಆಗಿತ್ತು. ಬಟ್ ನನಗೆ ಆ ಸ್ಟೂಲ್ ಮನೆಗೆ ತಂದಮೇಲೆ
ನನಗೇನೋ ಇಷ್ಟ ಆಗಲಿಲ್ಲ ಅಂತ ನಾನು ನಿಮಗೆ ತೋರಿಸ್ಲೂ ಇಲ್ಲ ಅನ್ಸುತ್ತೆ. ಬೇಕಾದ್ರೆ ನಾನು ರಿವ್ಯೂವ್ನ ಶಾಪಿಂಗ್ ಏನು ಮಾಡಿದ್ದೀನಿ ಅದನ್ನೆಲ್ಲ ನಿಮಗೆ ವೀಡಿಯೋದಲ್ಲಿ ತೋರಿಸ್ತೀನಿ. ಆ್ಯಂಡ್ ಬರ್ತಾ ತುಂಬ ಚಳಿ ಆಗ್ತಿತ್ತಲ್ವ, ಗಾಳಿಗೆ ಒಂಥರ ಆಗ್ತಾಯಿತ್ತು. ಆಗ ಜೋಳ ಕೂಡ ಸ್ವಲ್ಪ ತಿನ್ಕೊಂಬಂದು, ಬಟ್ ಅದೇನೋ ಬಿಸಿನೇ ಇರಲಿಲ್ಲ. ಏನಕ್ಕೆ ಮಳೆ ಬರೋ ಥರನೇ ಇದೆ. ಆ್ಯಂಡ್ ಓವರಾಲ್ ಈಗ ಶಾಪಿಂಗ್ ಮುಗಿಸ್ಕೊಂಡು ಬಂದಾಯಿತು. ಆ್ಯಂಡ್ ದಿಸ್ ಇಸ್ ಮೈ ಶಾಪಿಂಗ್ ಅಂತಲೇ ಹೇಳ್ಬೋದು. ನಾನು ತುಂಬ ಶಾಪಿಂಗ್ ಮಾಡಿಲ್ಲ, ಬಟ್ ಸ್ವಲ್ಪ ಮಾಡ್ಕೊಂಡಿದ್ದೀನಿ. ಫಸ್ಟ್ ನಿಮಗೆ ಕಡೆಯಿಂದ ತೋರಿಸ್ಬಿಡ್ತೀನಿ. ಆ್ಯಂಡ್ ಒನ್ ಮೋರ್, ಇದು ಸ್ಟೋಲ್ ಆರ್ ಶಾಲ್ ಸಮಥಿಂಗ್, ಐ ಡೋಂಟ್ ನೋ. ದುಪ್ಪಟ್ಟ, ಇದೊಂದು ದುಪ್ಪಟ್ಟನ ತೊಗೊಂಡಿದ್ದಾಳೆ ನಮ್ಮ ಸಿಸ್ಟರ್. ಇದು ವಿತ್ ಬ್ಲ್ಯಾಕ್ ವಿತ್ ಸಿಲ್ವರ್ ಆ್ಯಂಡ್ ಗೋಲ್ಡ್ ಜರೀಸ್ ಇದೆ. ಆ್ಯಂಡ್ ತುಂಬಾ ಬ್ಯೂಟಿಫುಲ್ಲಾಗಿ ಕೂಡ ಇದೆ. ಇದು ಆ್ಯಕ್ಚುಯಲ್ ಪ್ರೈಸ್ ಬಂದು, ದಿಸ್ ಇಸ್ ಇನ್ ಫ್ರಮ್ ಮ್ಯಾಕ್ಸ್ ಅಂದ್ಕೊತೀನಿ. ಇಟ್ ಈಸ್ ಇನ್ ಮ್ಯಾಕ್ಸ್. ನಿಮ್ಗೆ ಉಲ್ಟಾ ಕಾಣ್ತಾ ಇರ್ಬೋದು, ಬಟ್ ಈ ಆ್ಯಕ್ಚುಯಲ್ ಪ್ರೈಸ್ 399. ಆ್ಯಂಡ್ ನನಗೆ ಟೆಕ್ಸ್ಮಾರ್ಟಲ್ಲಿ ಸಿಕ್ಕಿರೋದು 99 ರುಪೀಸ್ಗೆ. ಆ್ಯಂಡ್ ಇವೆರಡೇ ತೊಗೊಂಡಿದ್ದು, ಬಟ್ ಆ್ಯಕ್ಚುಲಿ ಕ್ಲೋಸ್ ಅದು ಚೆನ್ನಾಗಿರಲಿಲ್ಲ ಅಂತ. ಆ್ಯಂಡ್ ನೆಕ್ಸ್ಟ್, ದ ನೆಕ್ಸ್ಟ್ ಇಸ್ ಈ ಹ್ಯಾಂಡ್ ಬ್ಯಾಗ್. ತುಂಬಾ ಚೆನ್ನಾಗಿದೆ ಈ ಹ್ಯಾಂಡ್ ಬ್ಯಾಗ್. ಆ್ಯಕ್ಚುಲಿ ಸ್ಲಿಂಗ್ ಬ್ಯಾಗ್ ಅಂತಾರಲ್ಲ, ಆ ಸ್ಲಿಂಗ್ ಬ್ಯಾಗ್. ಈ ಕಲರ್ ತುಂಬಾ ಇಷ್ಟ ಆಯಿತು. ಆ್ಯಕ್ಚುಲ್ ಪ್ರೈಸ್ ಇದ್ದು 400 ಅನ್ನೋ ಸಮಥಿಂಗ್ ಅಲ್ವ ಕೊಟ್ಟಿದ್ದು. ಎಸ್, 400 ಸಮಥಿಂಗ್ ಕೊಟ್ಟಿದ್ದು. ಆ್ಯಂಡ್ 2 ಕಂಪಾರ್ಟ್ಮೆಂಟ್ಸ್ ಇದೆ. ಚೆನ್ನಾಗಿದೆ ಇದು ಕೂಡ. ಚೆನ್ನಾಗಿದೆ. ಆ್ಯಂಡ್ ಒನ್ ಮೋರ್, ಈ ಹ್ಯಾಂಡ್ ಬ್ಯಾಗ್. ಆ್ಯಕ್ಚುಲಿ ಹೇಳಬೇಕು ಅಂದರೆ ಇವತ್ತು ಹ್ಯಾಂಡ್ ಬ್ಯಾಗ್ ಕಲೆಕ್ಷನ್ಸೇ ತುಂಬಾ ಚೆನ್ನಾಗಿತ್ತು. ಸೊ ಅದಕ್ಕೆ ಈ ಹ್ಯಾಂಡ್ ಬ್ಯಾಗ್ ಅಂತ ತೊಗೊಂಡ್ರೆ, ಇದು ತುಂಬಾ ಚೆನ್ನಾಗಿದೆ. ಲೈಕ್ ಕ್ಯಾಶುವಲ್ ವೇಸು ಸ್ಯಾರಿಗೆಲ್ಲ ಇಟ್ಕೊಂಡೋಕ್ಕೆ ತುಂಬಾ ಚೆನ್ನಾಗಿದೆ ಅಂತ ಅಂದ್ಕೊಂಡು. ಇದು ಕೂಡ ಅರೌಂಡ್ 450 or 500 ಸಮಥಿಂಗ್ ಕೊಟ್ಟಿದ್ದು, ನನಗೆ ನೆನಪಿಲ್ಲ. ಆ್ಯಂಡ್ ಇದು ಕೂಡ ತುಂಬಾ ಇದೆ. ಇದರಲ್ಲೂ ಕೂಡ 2 ಕಂಪಾರ್ಟ್ಮೆಂಟ್ಸ್ ಇದೆ ಇಲ್ಲಿ. ಆ್ಯಂಡ್ ಇದಕ್ಕೆ ಸ್ಲಿಂಗ್ ಬ್ಯಾಗ್ ಥರ ಹಾಕ್ಕೊಳ್ಳೋಕ್ಕೆ ಒಂದು ಕ್ಯಾನ್ ಅಟ್ಯಾಚ್ ಮಾಡ್ಕೊಳ್ಳೋಕ್ಕೂ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಯು ಕ್ಯಾನ್ ಅಟ್ಯಾಚ್. ಆ್ಯಂಡ್ ಇದೇ ಥರ ಒನ್ ಮೋರ್ ತೊಗೊಂಡಿದ್ದೀವಿ. ಆ್ಯಂಡ್ ಒನ್ ಮೋರ್ ಬ್ಯಾಗ್. ಇದು ಆ್ಯಕ್ಚುಲಿ ನನಗೆ ತುಂಬ ಕಲರ್ ಇಷ್ಟ ಆಗಿದ್ದು, ಬ್ರೌನಿಷ್ ಕಲರಾಗಿ. ಇದು ತುಂಬಾ ಚೆನ್ನಾಗಿ ಕಾಣುತ್ತೆ, ಎಲ್ಲ ವೇರ್ಸ್ಗೂ ಕೂಡ ತುಂಬ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇದು ತೊಗೊಂಡಿದ್ದು. ಇದಕ್ಕೂ ಕೂಡ ಸೇಮ್ ಅದಕ್ಕೆ ಅದೇ ಥರ 2 ಕಲರ್ಸ್ ವಿತ್ ಸ್ಲಿಂಗ್ ಬ್ಯಾಗಿದೆ. ಆ್ಯಂಡ್ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ. ನೋಡಿ, ಚೆನ್ನಾಗಿದೆ. ಆ್ಯಂಡ್ ನೆಕ್ಸ್ಟ್, ಆ್ಯಂಡ್ 2 ಪೌಚಸ್ ತೊಗೊಂಡು, ನನಗೊಂದು ಬ್ಯಾಗ್ ಕೇಸ್, ಅಕ್ಕಗೆ ಒಂದು ಮೊಬೈಲ್ಗೆ ತೊಗೊಂಡಿದ್ದೆ. ಇದು ಒಂದು 150 ಅಂದರೆ ಪರ್ಚೇಸ್ ಮಾಡಿ. ಚೆನ್ನಾಗಿದೆ ಕ್ವಾಲಿಟಿ ಕೂಡ, ಸಿಲಿಕಾನ್ ಟೈಪ್. ಇಟ್ಸ್ ನೈಸ್. ದಟ್ಸ್ ಆಲ್. ಇದು ಕೂಡ ಮಾಡ್ತದೆ. ಆ್ಯಂಡ್ ಈ ರಿಬ್ಬನ್, ಆ್ಯಂಡ್ ಈ ಥರ ಹೇರ್ ಫಿಕ್ಸ್ ಮಾಡ್ತಾರಲ್ವ ಅದು. ಆ್ಯಂಡ್ ಈ 2 ಹೇರ್ ಆಕ್ಸೆಸರೀಸ್ನ ತೊಗೊಂಡಿದ್ದು. ಆ್ಯಂಡ್ ರಬ್ಬರ್ ಬ್ಯಾಂಡ್, ಆ್ಯಂಡ್ one tick one, and one more this. And yes, ಇದನ್ನ ಮಮ್ಮಿಗೋಸ್ಕರ ತೊಗೊಂಡಿದ್ದು. ಎಸ್, ಇದನ್ನ ಶಾಪಿಂಗ್ ಮಾಡಿದ್ದು. ಆ್ಯಂಡ್ ನೆಕ್ಸ್ಟ್, ಇವೆಲ್ಲ ಹಾಕೊಳ್ಳೋಕ್ಕೆ ಒಂದು ಬ್ಯಾಗ್ ಬೇಕಂದ್ಬಿಟ್ಟು ದಿಸ್ ಬ್ಯೂಟಿಫುಲ್ ಬ್ಯಾಗ್ ತೊಗೊಂಡಿದ್ದು. ಲೈಕ್ ಇಟ್ಸ್ ಲೈಕ್ ಅ ಜೂಟ್ ಬ್ಯಾಗ್. ಇದು ಬ್ಯೂಟಿಫುಲ್ ಬ್ಯಾಗ್ ತೊಗೊಂಡಿದ್ದು, ತುಂಬಾ ಚೆನ್ನಾಗಿದೆ. ಆಲ್ಮೋಸ್ಟ್ ಇದಕ್ಕೆ ನಾನು ಅವ್ರು 150 ಹೇಳಿದರೆ, ನಾನು 120 ಸಮಥಿಂಗ್ ಕೊಟ್ಟು ತೊಗೊಂಡಿದ್ದೆ. ತುಂಬಾ ಚೆನ್ನಾಗಿದೆ ಇದು ಕೂಡ. ಎಲ್ಲರೂ ಹೋಗುವಾಗ ಶಾಪಿಂಗ್ ಎಲ್ಲಾದರೂ ಹೋದರೆ ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು ಇದು ತೊಗೊಂಡಿದ್ದು. ದಿಸ್ ಆಲ್ ಮೈ ಶಾಪಿಂಗ್ ಫಾರ್ ಟುಡೇಸ್. ಆ್ಯಂಡ್ ಏನೇನು ತೋರಿಸಿದ್ದೆ ನಿಮ್ಗೆ ಅದನ್ನು ಕ್ಲೀನ್ ಮಾಡಿ ಅಷ್ಟರಲ್ಲಿ ಕಾಫಿ ಮಾಡಿ ಕೊಟ್ಟಳು. ಈ ಕಡೆ ತುಂಬಾ ಹೆಡ್ಡೇಕ್ ಪೇನ್ ಆಗ್ತಾಯಿತ್ತು, ಏಕೆಂದರೆ ತುಂಬ ಗಾಳಿಯಲ್ಲಿ ಓಡಾಡ್ಕೊಂಡು ಬಂದಿರೋದಕ್ಕೆ. ಹಾಗೆ ಕಾಫಿ ಕುಡ್ತಾ ನಾನು, ಅಮ್ಮ, ಅಕ್ಕ 3 ಜನ ಮಾತಾಡ್ಕೊಂಡಿದ್ವಿ. ಹಾಗೆ ಸೀರಿಯಲ್ ಕೂಡ ನೋಡಿಕೊಂಡು ಕೂತಿದ್ವಿ, ಟೈಮ್ ಪಾಸ್ ಮಾಡ್ತಾಯಿದ್ವಿ ಅಂತಲೇ ಹೇಳ್ಬೋದು. ಆ್ಯಂಡ್ ಪ್ಲೀಸ್, ನಾನು ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರೋ ಫುಲ್ ನೋಡಿ, ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಂಡೇ ವೀಡಿಯೋ ನೋಡಿ ಅಂತ ಕೇಳ್ತಾ ಇದ್ದೀನಿ.
ಆ್ಯಂಡ್ ಮುಂದಿನ ವೀಡಿಯೋಗಳಲ್ಲಿ ನನ್ನ ಪರಿಚಯ ಹಾಗೂ ನನ್ನ ಫ್ಯಾಮಿಲಿ ಇಂಟ್ರಡಕ್ಷನ್ಸ್ ಅನ್ನು ಕೊಡ್ತಾ ಹೋಗ್ತೀನಿ, ಯಾಕಂದರೆ ಒಂದು ಸೆಟಲ್ ಆಗಲಿ ಅಂತ. ಆ್ಯಂಡ್ ಇದು ನೈಟ್ ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಂಡಿರೋದು. ಇದು ಟೊಮೆಟೊ ಚಟ್ನಿ ಮಾಡ್ತಾಯಿದ್ರು ಅಮ್ಮ, ಆ್ಯಂಡ್ ಅಮ್ಮನ ನಾನು ಇಬ್ಬರು ಸೇರಿಕೊಂಡು ಅಡುಗೆ ಮಾಡ್ತಾಯಿದ್ವಿ. ನಾನಿಲ್ಲಿ ಟೊಮೆಟೊ, ಈರುಳ್ಳಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಜೀರಿಗೆ, ಕರಿಬೇವು ಹಾಕ್ಕೊಂಡ್ರೆ ಹಾಕ್ಕೊಬೋದು. ನಾನಿಲ್ಲಿ ಕರಿಬೇವು ಸ್ಕಿಪ್ ಮಾಡಿದ್ದೀನಿ. ಮೆಣಸು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡಿದ್ದೀನಿ. ಆ್ಯಂಡ್ ಅದು ಗ್ರೈಂಡ್ ಮಾಡಿರೋ ಮಸಾಲನ ಒಗ್ಗರಣೆ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಚಟ್ನಿ ಜೊತೆ ಕಾಂಬಿನೇಷನ್ ಆಗಿ ಏನಾದರೂ ಚಳಿ ತುಂಬೋದಕ್ಕೆ ಅಮ್ಮ ಆಲೂಗಡ್ಡೆ ಬಜ್ಜಿ ಕೂಡ ಮಾಡ್ತಾಯಿದ್ದಾರೆ. ಇಲ್ಲಿ ನಾವು ಕಡಲೆ ಹಿಟ್ಟು, ಉಪ್ಪು, ಖಾರ, ಸ್ವಲ್ಪ ಸೋಡಾ, ಸ್ವಲ್ಪ ನೀರು ಹಾಕಿ ಅಮ್ಮನೇ ಮಿಕ್ಸ್ ಮಾಡ್ತಾಯಿದ್ದಾರೆ. ಇಲ್ಲಿ ನಾನು ಅಮ್ಮ ಇಬ್ಬರು ಸೇರ್ಕೊಂಡು ಅಡುಗೆ ಮಾಡ್ತಾಯಿದ್ವಿ. ಹಾಗೆ ನಾನು ಆ ಕಡೆ ಸ್ಲೈಸಿಗೆ ಆಲೂಗಡ್ಡೆ ಕೂಡ ಕಟ್ ಮಾಡಿಕೊಂಡು ನೀರಲ್ಲಿ ಇಟ್ಕೊಂಡಿದ್ದೀನಿ, ಯಾಕಂದರೆ ಅದು ಕಪ್ಪಾಗಲ್ಲ ಅಂತ. ಈಗ ಎಣ್ಣೆ ಕಾಯ್ತಿದ್ದೆ ಇಲ್ವೋ ಅಂತ ಚೆಕ್ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಹಿಟ್ಟು ಕೂಡ ಹಾಕಿದ್ದೆ ಆ್ಯಂಡ್ ಕಾಯ್ತಿದ್ದೆ. ಇವಾಗ ನಾನು ಬಜ್ಜಿನ ಹಾಕ್ತಾಯಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿತ್ತು ಅಂತಲೇ ಹೇಳ್ಬೋದು. ನೀವೇ ನೋಡ್ಬೋದು ಅಲ್ಲಿ ಅದು ಹೇಗೆ ಚೆನ್ನಾಗಿ ಮೇಲಕ್ಕೆ ಬಂದಿದೆ ಅಂತ, ಲೈಕ್ ಉಬ್ಬಿದೆ ಅಂತ. ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿತ್ತು, ನನಗೂ ತುಂಬ ಇಷ್ಟ ಆಯಿತು. ಈ ಚಳಿಗೆ ನೀನು ಬಿಸಿ ಬಿಸಿ ತಿಂತಾನೆ ಇರಬೇಕು ಅಂತಲೇ ಅನಿಸುತ್ತೆ, ಬಟ್ ತುಂಬ ತಿನ್ನೋದು ಕೂಡ ಗುಡ್ ಫಾರ್ ಹೆಲ್ತ್ ಅಲ್ವಾ. ಈಗ ಇದು ಬೇಯಿಸ್ತಾ ಇದ್ದೀನಿ. ಇದು ಬೆಂದಿದ್ದಾದಮೇಲೆ ಅದನ್ನು ಉಲ್ಟಾ ಕೂಡ ಮಾಡ್ಕೊಳ್ಳೋಣ. ನೀವೇ ನೋಡ್ತಾ ಇರ್ಬೋದು, ಅದು ಗೋಲ್ಡಿಶ್ ಆಗೋವರೆಗೂ ನಾನು ಅದನ್ನು ಚೆನ್ನಾಗಿ ಊಟ ಮಾಡ್ತಾನೇ ಇದ್ದೀನಿ. ತುಂಬ ಚೆನ್ನಾಗಿ ಬಂದಿತ್ತು. ಈಗ ನಾನು ಅದನ್ನು ಒಂದು ಪ್ಲೇಟಿಗೆ ಟಿಶ್ಯೂ ಹಾಕ್ಕೊಂಡು ಅದ್ರ ಮೇಲೆ ಹಾಕ್ಕೊತಿದ್ದೀನಿ, ಬಿಕಾಸ್ ಆಯಿಲೆಲ್ಲ ಡ್ರೈ ಆಗಲಿ ಅಂತ. ಈಗ ನಾನು ಮುದ್ದೆ ಚಟ್ನಿ ಜೊತೆ ತಿಂತಾಯಿದ್ದೀನಿ. ಇಲ್ಲಿಗೆ ನನ್ನ ವೀಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.